ಬಳ್ಳಾರಿಯ ಹೊರವಲಯದಲ್ಲಿರ್ತಕ್ಕಂಥ HLC ಕಾಲುವೆ ಏನಿದೆ ಆ ಕಾಲುವೆ ಮೇಲ್ಭಾಗದಲ್ಲಿರ್ತಕ್ಕಂಥ ಸೇತುವೆ ಈಗ ಅಪಾಯದ ಅಂಚಿನಲ್ಲಿದ್ದರೂ ಕೂಡ ಸರ್ಕಾರ ಈವರೆಗೂ ಕೂಡ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಸದ್ಯ ನಾನಿರುವಂಥದ್ದು ಬಳ್ಳಾರಿ ಹೊರವಲಯದಲ್ಲಿರ್ತಕ್ಕಂಥ ವಿನಾಯಕ್ ನಗರ್ ಬಳಿ ಇರ್ತಕ್ಕಂಥ ಈ ಒಂದು ಸೇತುವೆ ಏನಿದೆ ಸಂಪೂರ್ಣವಾಗಿ ಅಪಾಯದ ಮಟ್ಟ ಇರುವಂಥದ್ದು. ಸುಮಾರು ವರ್ಷಗಳ ಹಿಂದಷ್ಟೇ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ರು. ಈ ಒಂದು ಸೇತುವೆ ಕೆಳಭಾಗದಲ್ಲಿ ಹೈ ಲೆವೆಲ್ ಕಾಲುವೆ ಕೂಡ ಇರುವಂಥದ್ದು. ಅಪಾರ ಪ್ರಮಾಣದಲ್ಲಿ ನೀರು ಕೂಡ ಬಿಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಮತ್ತೊಂದು ಕಡೆ ಬೃಹತ್ ಗಾತ್ರದ ವಾಹನಗಳು ಕೂಡ ನಿತ್ಯ ಸಾವಿರಾರು ವಾಹನಗಳು ಈ ಒಂದು ರಸ್ತೆ ಮೂಲಕ ಓಡಾಟ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಬಳ್ಳಾರಿ ಮತ್ತು ಹೊಸಪೇಟೆ ಸಂಪರ್ಕದ ಹೆದ್ದಾರಿ ಏನಿದೆ ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈಗ ಈ ಒಂದು ಹಾಳಾದ ಸೇತುವೆ ಕೂಡ ಇದ್ರು ಇದನ್ನ ತೆರವು ಮಾಡೋಕೆ ಈಗ ಮುಂದಾಗ್ತಾ ಇಲ್ಲ. ಮತ್ತೊಂದು ಕಡೆ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಏನು ಸಾಕಷ್ಟು ವಾಹನ ಸವಾರರು ಕೂಡ ಈಗ ಜೀವ ಭಯದಲ್ಲಿ ಈ ಒಂದು ಸೇತುವೆಯನ್ನು ದಾಟುವಂಥ ಒಂದು ಕೆಲಸ ನಿತ್ಯ ಆಗ್ತಿರುವಂಥದ್ದು. ಮತ್ತೊಂದೆಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು HLC ಕಾಲುವೆ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಬರ್ತಾ ಇದೆ. ಒಂದು ವೇಳೆ ಏನಾದರೂ ಹೆಚ್ಚಿನ ಪ್ರಮಾಣದ ನೀರಲ್ಲಿ ಬಿಟ್ಟ ಈ ಒಂದು ಬಂದದೇ ಆದಂಥ ಸಂದರ್ಭದಲ್ಲಿ ಈ ಒಂದು ಏನು ಸೇತುವೆ ಇದೆ ಈ ಸೇತುವೆಯಲ್ಲಿ ಸಾಕಷ್ಟು ಒಂದು ರೀತಿಯಾದಂಥ ಆತಂಕದ ವಾತಾವರಣ ಇಲ್ಲಿ ನಿರ್ಮಾಣ ಆಗುತ್ತೆ. ಯಾಕಂದರೆ ನಿತ್ಯ ಸಾವಿರಾರು ವಾಹನಗಳು ದಿನದ 24 ಗಂಟೆಗಳ ಕಾಲ ಓಡಾಟ ಮಾಡ್ತವೆ. ಇಲ್ಲಿ ಜನಪ್ರತಿನಿಧಿಗಳು ಕ್ರಮಕ್ಕೆ ಮುಂದಾಗಬೇಕಿತ್ತು, ಆದರೆ ಈವರೆಗೂ ಕೂಡ ಯಾವುದೇ ಒಂದು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಈ ಒಂದು ಸೇತುವೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಸುಮಾರು ವರ್ಷಗಳ ಹಿಂದಷ್ಟೇ ಈ ಒಂದು ಸೇತುವೆ ನಿರ್ಮಾಣ ಆಗಿದೆ. ಅಲ್ಲಿ ಸಾಕಷ್ಟು ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ. ಜೊತೆಗೆ ಆ ತಡೆಗೋಡೆ ಏನಿದೆ ಅದು ಸಂಪೂರ್ಣವಾಗಿ ಕುಸಿಯುವ ಹಂತಕ್ಕೂ ಕೂಡ ತಲುಪಿದೆ. ಈಗಾಗಲೇ ಏನು ಸಣ್ಣ ನೀರಾವರಿ ಇಲಾಖೆ ಮತ್ತು PWD ಇಲಾಖೆ ಏನಿದೆ ಇದನ್ನ ಏನು ಸರ್ವೆಯನ್ನ ಮಾಡಬೇಕಿತ್ತು, ಆದರೆ ಈವರೆಗೂ ಕೂಡ ಸರ್ವೆ ಮಾಡಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗಂಭೀರ ಆರೋಪ ಇರುವಂಥದ್ದು. ಇಲ್ಲೊಂದು ಜೊತೆಗೆ ಸಾರ್ವಜನಿಕರು ಕೂಡ ಇರುವಂಥದ್ದು. ಈ ಸೇತುವೆ ಬಗ್ಗೆ ಸಾಕಷ್ಟು ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸರ್, ಈ ಮುಖ್ಯವಾಗಿ ಈ ಒಂದು ಸೇತುವೆ ಯಾವಾಗ ನಿರ್ಮಾಣ ಮಾಡಿದ್ದಾರೆ, ಯಾಕೆ ಇದನ್ನ ಬದಲಾವಣೆ ಮಾಡ್ತಾ ಇಲ್ಲ, ಇಲ್ಲಿ ಏನಾದರೂ ಅಪಾಯ ಐತಾ ಸರ್? ಈಗ ಸರ್, ಇದನ್ನು ಹುಟ್ಟಕ್ಕಿಂತ ಮುಂಚೆನೇ ಬ್ರಿಡ್ಜ್ ಇದೆ. ಅವತ್ತಿನ ತಗ ಇವತ್ತಿನ ತಗ ರಿಪೇರಿ ಏನು ಮಾಡಿಲ್ಲ, ಒಂದು ರೋಡ್ ಹಾಕಿಲ್ಲ, ಆದಷ್ಟು ಹೋಗ್ಬಿಡಿದೆ. ಎಷ್ಟೋ ಸಲ ಮಳೆ ಬಂದಾಗೆಲ್ಲ ಹೋಲ್ ಬಿಡುತ್ತೆ, ಅದ್ರ ಮೇಲೆ ಸ್ವಲ್ಪ ಮಾಲ್ ಹಾಕ್ತಾರೆ, ಅಷ್ಟೇ ಹೋಗ್ಬಿಡ್ತಾರೆ. ಮತ್ತೆ ಅದ್ರ ಹೊಸ ಬ್ರಿಡ್ಜ್ ಕಟ್ಟಬೇಕಂಬ ಅದು ಆಲೋಚನೆ ಇಲ್ಲ ಅವರಿಗೆ. ಅಧಿಕಾರಿಗಳು ಅದು ಆದಷ್ಟು ಬೇಗ ಇದು ಹೊಸ ಬ್ರಿಡ್ಜ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಇನ್ನೊಂದು, ಎಷ್ಟೋ ಜನ ಆಕ್ಸಿಡೆಂಟ್ ಆದರೂ ಕೂಡ ಅದ್ರ ಮೇಲೆ ಕೂಡ ಆಕ್ಸಿಡೆಂಟ್ ಆಗಂತಿಲ್ಲ ಅಷ್ಟೇ. ಅದಕ್ಕೆ ಅವ್ರ ಮತ್ತೆ ಒಳ್ಳೆ ಈ ಕಡೆ ಯಾರು ತಿರುಗಿ ನೋಡೋದಿಲ್ಲ ಅದನ್ನು. ಎಲ್ಲರೂ ಇದ್ರ ಮೇಲೆ ಓಡಾಡೋದ ಎಲ್ಲ ಒಂದೇ ಬ್ರಿಡ್ಜ್ ಸರ್. ಇದು ಒಂದೇ ಹೋಯ್ತಂದ್ರೆ ಹೊಸಪೇಟೆಗೆ ದಾರಿನೇ ಇಲ್ಲ ಸರ್. ಅವ್ರಿಗೆಲ್ಲ ಗೊತ್ತು, ಅಧಿಕಾರಿಗಳಿಗೆ ಇದು ಒಂದೇ ದಾರಿ ಇರೋದು ಹೊಸಪೇಟೆಗೆ ಹೋಗ್ಬೇಕಂತ ಅಂತಂದ್ರೆ ಕೂಡ. ಇಲ್ಲಾಂದ್ರೆ ವಿಲೇಜ್ಗಳೆಲ್ಲ ಸುತ್ತಮುತ್ತ ಬೇರೆ ಕಡೆ ಇಲ್ಲದು ಹೋಗ್ಬೋದು. ಬಟ್ ನಮ್ಗೆ ರೋಡ್ ಇರೋದು ಮೇನ್ ರೋಡ್ ಇದೆ. ಇದು ಒಂದು ಬ್ರಿಡ್ಜ್ ಆಗ್ಲೇಬೇಕು ಸರ್. ನಮಗೆ ಮಳೆ ಬಂದರೂ ಕೂಡ ಪ್ಲಾಸ್ಟಿಂಗ್ ಹಾಕಿ ಇದು ಮಾಡಿಬಿಡ್ತಾರೆ ಅಷ್ಟೇ ಅವರು. ಅದು ಆಗಿದ್ರು ಕೂಡ ಮತ್ತೆ ಇನ್ನೊಂದು ಯಾರು ಸ್ವಲ್ಪ ರೆಸ್ಪಾನ್ಸ್ ಬರ್ತಾ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಏನಾಗಲಿ BJP ಗೌರ್ಮೆಂಟ್ ಏನಾಗಲಿ ಯಾರು ಇದು ಮಾಡ್ತಾ ಇಲ್ಲ. ಇದು ಆ್ಯಕ್ಷನ್ಗಳು ಭಾಳ ಆಗ್ತಾಯಿದ್ವಿ. ಇಲ್ಲೇ ಒಂದು 2 ಕೇಸ್ 3 ಕೇಸ್ ಆ್ಯಕ್ಷೆಂಟ್ ಆಗಿದೆ. ಗುರುಪಂಶನ್ ಹಾಲು, BTM ಕಾಲೇಜು ಆ ಕಡೆಯಲ್ಲೇ ಆ್ಯಕ್ಷೆಂಟ್ ಆಗ್ತಿದೆ. ಯಾರು ಇದು ಮಾಡ್ತಾ ಇಲ್ಲ. ಟ್ರಾಫಿಕ್ ಭಾಳ ಆಗ್ತಿದೆ. ಇದೇ ಒಂದೇ ರೋಡ್ ನಮಗೆ ಬರೋದು. ಈ ರೋಡ್ ಇದಾಗೈತೆ ಅಂದ್ರೆ ಮತ್ತೆ ನಮಗೆ ರೋಡ್ ಇದಾಗ್ತದೆ. ಲಾರಿ ಶೇಕ್ ಆಗ್ತಿದೆ, ಗಾಡಿ ಶೇಕ್ ಆಗ್ತಿದೆ. ಇನ್ನೊಂದು ಬ್ರಿಡ್ಜ್ ಕೂಡ ಸ್ವಲ್ಪ ಇದಾಗ್ತಿದೆ, ಹಳೇದು. ಕುಸಿದ್ರೆ ಎಲ್ಲ ಹೋಗ್ಬಿಡ್ತದೆ ಅದು. ಹೋಗ್ಬಿಡ್ತದೆ ಅದು. ಅದು ಸ್ವಲ್ಪ ಯಾವ್ದಾವ ಗೌರ್ಮೆಂಟ್ ಏನಾಗಲಿ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಬೇಕಂತೇಳಿ ಓಡಾಡೋಕೆ ಭಯ ಆಗ್ತಿದೆ. ಯಾರು ಮತ್ತೆ ದೊಡ್ಡವರು ಬರ್ತಿರ್ತಾರಲ್ಲ, ಪರ್ಸನ್ಸು ಎಲ್ಲರೂ ಯಾರನ್ನು ಬಂದಾಗ ಸ್ವಲ್ಪ ರೋಡ್ ಚೆನ್ನಾಗಿದ್ರೆ ಸ್ವಲ್ಪ ನಮಗೆ ಅನುಕೂಲ ಚೆನ್ನಾಗಿರ್ತದೆ. ಇದೆಷ್ಟು ಇಲ್ಲಿನ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಏನು ಸೇತುವೆ ಮೂಲಕವೇ ಸಾಕಷ್ಟು ವಾಹನಗಳು ನಿತ್ಯ ವಾಹನ ಸಂಚಾರ ಕೂಡ ಓಡಾಟ ಮಾಡ್ತಾ ಇದ್ದಾವೆ. ಆದರೆ ಈವರೆಗೂ ಈ ಒಂದು ಸೇತುವೆಯನ್ನು ಬದಲಾಯಿಸುವಂಥ ಒಂದು ಕೆಲಸವನ್ನ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಕ್ಕಂಥ ಮುಂದಾಗುವಂಥ ಅನಾಹುತವನ್ನು ತಪ್ಪಿಸಿ ಹೊಸ ಬ್ರಿಡ್ಜ್ ಅನ್ನು ಈಗ ನಿರ್ಮಾಣ ಮಾಡಬೇಕನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯರ ಒತ್ತಾಯವಾಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.